ಸರ್ ನಮ್ಮದು ತುಂಬ ಆಶಯ ನೀವು ರಾಜಕಾರಣ ಬರಬೇಕು. ಈ ಭ್ರಷ್ಟ ಯಾರ ಸಭೆಗೆ ಬರಬೇಕು, ಯಾರ ಸಭೆಗೆ ಬರಬೇಕು? ಜನರೇ ಕೊಳತೆ ಹಣ್ಣಿನ ಬುಟ್ಟಿನೇ ಬೇಕಂದ್ರೆ ನಾ ಏನ್ ಮಾಡ್ಲಿ? ಅವ್ರು ಒಂದೊಂದು ಓಟಿಗೆ 5,000 6,000 ತಗೊಂಡು ಆ ಕಡೆ ಕೈ ಎತ್ತಿದ್ರೆ ನಾನೆಲ್ಲಿ ಹೋಗ್ಲಿ? ನಾನೆಲ್ಲಿಂದ ದುಡ್ಡು ತರಲಿ? ರಿಟೈರ್ ಆದಾಗ ದುಡ್ಡು ಬಂದಿತ್ತು, ಖರ್ಚು ಮಾಡಿದೆ. ಈಗ ಎಲ್ಲಿ ಭಿಕ್ಷೆ ಬೇಡಕ್ಕೆ ಹೋಗ್ಲಿ? ಜನ ಜಾಗೃತರಾಗಿ ಬರ್ರಿ ಬಿದ್ರಿಯವರು ಅಂದ್ರೆ ಬರ್ತೀನಿ. ಈಗ ನಾ ಯಾರ ಸಲುವಾಗಿ ದುಡಿಬೇಕು? ಜನರಿಗೂ ಕೊಳೆತ ಹಣ್ಣಿನ ಬುಟ್ಟಿನೇ ಬೇಕಾಗಿದೆ. ನಾ ಯಾರ ಸಲುವಾಗಿ ಅವ್ರಿಗೆ ಏನ್ ಮಾಡ್ಬೇಕು? ಅವ್ರು ಗುಜರಾತ್ ಹಣ್ಣು ನೋಡ್ತಾರೆ, ಇಲ್ಲಿ ಕೊಳೆತ ಹಣ್ಣಿನ ಬುಟ್ಟಿಗೆ ಓಟ್ ಹಾಕ್ತಾರೆ. ನಾ ಯಾರ ಸಲುವಾಗಿ ಬರಬೇಕು? ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ, IGP ಆಗಿ, ಪೊಲೀಸ್ ಕಮಿಷನರ್ ಆಗಿ, ಕಾನೂನು ಸುವ್ಯವಸ್ಥೆಗೆ ಒಂದು ಹೆಸರುವಾಸಿಯಾದಂಥ ಶಂಕರ್ ಬಿದ್ರಿ ಸಾಹೇಬರು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ಅವ್ರ ಜೊತೆ ನೇರ ಸಂದರ್ಶನ. ಸರ್, ಕರ್ನಾಟಕ ರಾಜ್ಯದ ಸ್ಥಿತಿಗತಿ, ಕರ್ನಾಟಕ ರಾಜ್ಯದ ಕಾನೂನು ಸ್ಥಿತಿ, ಹಿಂದೂ ಮುಸ್ಲಿಂ ಈ ದಂಗೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವ ರೀತಿ ಪೊಲೀಸರು ಕ್ರಮ ತೆಗೆದುಕೊಂಡು ತೃಪ್ತಿಕರ ಇದೆಯಾ ಸರ್ ಇದು? ನೋಡಿ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ನನಗೆ ಕರ್ನಾಟಕ ರಾಜ್ಯ ಮುಖ್ಯ. ಕರ್ನಾಟಕ ರಾಜ್ಯದ 7 ಕೋಟಿ ಜನ ಮುಖ್ಯ. ಅವರು ಸಂತೋಷದಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಸೌಹಾರ್ದಯುತವಾಗಿ ಇರಬೇಕು. ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಇಲ್ಲಿ ತೆಲುಗು ಮಾತಾಡೋರಿದ್ದಾರೆ, ತಮಿಳು ಮಾತಾಡೋರಿದ್ದಾರೆ, ಮರಾಠಿ ಮಾತಾಡೋರಿದ್ದಾರೆ, ಕೊಂಕಣಿ ಮಾತಾಡೋರಿದ್ದಾರೆ, ಉರ್ದು ಮಾತಾಡೋರಿದ್ದಾರೆ, ಕುರ್ಗಿ ಮಾತಾಡೋರಿದ್ದಾರೆ. ಭಾಷೆಗಳಲ್ಲಿ ವಿವಿಧತೆ ಇದೆ. ಅದೇ ಪ್ರಕಾರ ನಮ್ಮಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಮತ್ತು ಹಿಂದೂಗಳಲ್ಲಿ ಸಹಿತ ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಕುರುಬರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ. ಈಗೆಲ್ಲರೂ ಒಟ್ಟಿನಲ್ಲಿ ನೆಮ್ಮದಿಯಿಂದ ಸೌಹಾರ್ದಯುತವಾಗಿ ಇರಬೇಕು. ಕರ್ನಾಟಕದಲ್ಲಿ ಶಾಂತಿ ಯಾವಾಗಲೂ ಇರಬೇಕು. ಶಾಂತಿ ಇದ್ದಾಗ, ಸೌಹಾರ್ದತೆ ಇದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಈ ಒಂದು ಪರಂಪರೆ ಇದು ನಮ್ಮ ಕಾಲದಲ್ಲಿ ಅಂತಿಲ್ಲ, ಇದು ಅನಾದಿ ಕಾಲದಿಂದ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಆದಿಲ್ ಶಾಹಿ ಕಾಲದಲ್ಲಿರ್ಬೋದು, ಅಥವಾ ನಂತರ ಬಂದಂಥ ಮರಾಠ ಪೇಶ್ವೆಯವರ ಕಾಲದಲ್ಲಿರ್ಬೋದು, ಶಿವಾಜಿ ಮಹಾರಾಜರ ಕಾಲಕ್ಕಿರ್ಬೋದು, ಅಥವಾ ಆಮೇಲೆ ನಮ್ಮ ಕೃಷ್ಣರಾಜ ಒಡೆಯರ್ ಕಾಲಕ್ಕೆ ಇರ್ಬೋದು, ಬ್ರಿಟಿಷ್ ಆಡಳಿತ ಕಾಲಕ್ಕೆ ಇರಬೇಕು. ಶಾಂತಿ, ಸುವ್ಯವಸ್ಥೆ, ಸೌಹಾರ್ದತೆಗೆ ಎಂದೂ ಧಕ್ಕೆ ಬಂದಿಲ್ಲ. ಆದರೆ ನನಗೆ ಭಾಳ ಅಂದ್ರೆ ಭಾಳ ದುಃಖ ಆಗಿದೆ. ನಾನು ಇದ್ರ ಬಗ್ಗೆ ನಾನು ಬರೆದೂ ಇದ್ದೀನಿ. ಭಾಳ ಡೇಂಜರಸ್ ಡೆವಲಪ್ಮೆಂಟ್ಸ್ ಅಂತ ಒಂದು ಇದನ್ನು ಹಾಕಿದ್ದೀನಿ ನಾನು ಪೋಸ್ಟು. ಏನಂದರೆ ಇವತ್ತು ಈ ಪಾರ್ಟಿಗಳು ಬರ್ತವೆ. ನಾನು ಭಾಳ ಪಾರ್ಟಿ ನೋಡಿದ್ದೀನಿ. ಧರ್ಮವೀರಿದ್ದಾಗ ನಾನು ನೌಕರಿ ಸೇರಿದವನು. ಇವತ್ತು 52 ವರ್ಷ ಸಾರ್ವಜನಿಕ ಸೇವೆಯಲ್ಲಿದ್ದೀನಿ. ಅದ್ರಾಗ 42 ವರ್ಷ ಗೌರ್ಮೆಂಟ್ ಸರ್ವಿಸ್ ಆಗಿದೆ. ಈಗ ನಾನು 80 ವರ್ಷ ಸ್ವಂತ ದುಡಿತಾ ಇದ್ದೀನಿ. ಆದರೆ ಧರ್ಮವೀರ ಕಾಲದಿಂದನೂ ನಾನು ಧರ್ಮವೀರು ಹೋದರು, ದೇವರಾಜ ಅರಸು ಬಂದರು, ಹಿಂಗೆ ಒಂದು ಸುಮಾರು 13 ಚೀಫ್ ಮಿನಿಸ್ಟರ್ಗಳನ್ನ ನಾನು ನೋಡಿದ್ದೀನಿ. ಚೀಫ್ ಮಿನಿಸ್ಟರ್ಗಳು ಬರ್ತಾರೆ, ಚೀಫ್ ಮಿನಿಸ್ಟರ್ಗಳು ಹೋಗ್ತವೆ, ಪಾರ್ಟಿಗಳು ಬರ್ತವೆ, ಪಾರ್ಟಿಗಳು ಹೋಗ್ತವೆ. ಆದರೆ ನಮ್ಮ ರಾಜ್ಯದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಬಂಧುತ್ವ ಏನಿದೆ ಅದು ಶಾಶ್ವತವಾಗಿರಬೇಕು. ಅದಕ್ಕೆ ಧಕ್ಕೆ ಮಾಡೋರು ಯಾರೂ ಉಳಿದಿಲ್ಲ. ಮತ್ತು ಅದರ ನಮ್ಮಲ್ಲಿ ಬಿರುಕು ಮಾಡತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥವ್ರು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವರು ಹಾಳಾಗಿ ಹೋಗ್ತಾರೆ. ನಾನು ಕನ್ನಡ ಭಾಷೆ ಒಳಗೆ ಹೇಳ್ತಾ ಇದ್ದೀನಿ, ಹಾಳಾಗಿ ಹೋಗ್ತಾರೆ. ಅವರು ಎಂದೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಏನು ಹೇಳ್ತೀನಿ, ಇವರು ಏನೇ ಪ್ರಯತ್ನ ಮಾಡಿದರೂ ಸಹಿತ ನಮ್ಮಲ್ಲಿ ಸೌಹಾರ್ದತೆ, ಬಂಧುತ್ವದ ಬೇರು ಎಲ್ಲ ಭಾಷಿಕರ ನಡುವೆ, ಎಲ್ಲ ಧರ್ಮದವ್ರ ನಡುವೆ, ಎಲ್ಲ ಜಾತಿಯವ್ರ ನಡುವೆ ಇಷ್ಟು ಆಳವಾಗಿದ್ದಾವಂದರೆ ಯಾವ ಜಗತ್ತಿನ ಯಾವ ಶಕ್ತಿನೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಥರ ಮಾಡಿ ಅವರು ಯಶಸ್ವಿ ಮಾಡಬೇಕು ಅಂತ ಚಿಲ್ಲರೆ ಅಧಿಕಾರದ ಸಲುವಾಗಿ, ದುಡ್ಡಿನ ಸಲುವಾಗಿ ಇದು ಕೆಲವು ಜನ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಚೀಮಾರಿ ಹಾಕ್ತೀನಿ. ಅಂಥ ಅಯೋಗ್ಯರು ನೀವು ಭೂಮಿ ಮೇಲೆ ಕರ್ನಾಟಕದಲ್ಲಿ ಇರಲಿಕ್ಕೆ ಅಯೋಗ್ಯರು. ಯಾವ ಕೃಷ್ಣದೇವರಾಯ, ಕೃಷ್ಣರಾಜ ಒಡೆಯರು, ನಮ್ಮ ಆದಿಲ್ ಶಾಹಿ, ನಮ್ಮ ಶಿವಾಜಿ ಮಹಾರಾಜರು, ನಮ್ಮ ಶಾಹು ಮಹಾರಾಜರು ಕೊಲ್ಲಾಪುರ ಇರ್ತಕ್ಕಂಥ ಆಳಿದಂಥ ಈ ಕರ್ನಾಟಕದ ಪ್ರದೇಶದಲ್ಲಿ ಇವರು ಯಾರೂ ಇರಲಿಕ್ಕೆ ಯೋಗ್ಯರಲ್ಲ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ಇಲ್ಲಿ ತನಕ ಏನು ಮಾಡಿದಿರಿ ಅದಕ್ಕೆ ಕಾನೂನು ಏನು ಶಿಕ್ಷೆ ಮಾಡುತ್ತೆ ಮಾಡಲಿ. ಆದರೆ ಇನ್ನು ಮುಂದಾದರೂ ದಯವಿಟ್ಟು ಈ ಮನೆ ಮುರುಕತನ, ತಾಯಿಗಂಡತನ ಕೆಲಸ ಮಾಡಬೇಡ್ರಿ ಅಂತ ನಾನು ಅವರಿಗೆ, ನಮ್ಮ ಕರ್ನಾಟಕದ 7 ಕೋಟಿ ಜನರ ಒಂದು ಹಿತಾಸಕ್ತಿಯಿಂದ ಆಗ್ರಹಪೂರ್ವಕವಾಗಿ, ಗೌರವಪೂರ್ವಕವಾಗಿ, ವಿನಯಪೂರ್ವಕವಾಗಿ ಕೇಳಿಕೊಳ್ತೀನಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ.
ಸರ್ ಈಗ ಹೆಚ್ಚು ಈಗ ದಕ್ಷ ಅಧಿಕಾರಿಗಳು ಎಲ್ಲ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಸರ್. ಈಗ ಯಾಕಂದರೆ ಈಗ ಎಲ್ಲ ಜನ ಎಲ್ಲ ಭಾಳ ಈಗ ಸುಶಿಕ್ಷಿತರಾಗಿಬಿಟ್ಟಿದ್ದಾರೆ. ಈಗ IAS IPS ಜನ ಬರ್ತಾ ಇದ್ದಾರೆ. ಈಗ ಭಾಸ್ಕರ್ ರಾವ್ ಸಾಹೇಬರು ಈಗಾಗಲೇ ಎಂಟ್ರಿ ಕೊಟ್ಟರು. ಈಗ ನೀವು ಒಂದು ನಿವೃತ್ತ ಕರ್ನಾಟಕ ರಾಜ್ಯದ ಒಂದು ಉನ್ನತ ಶ್ರೇಣಿಯಲ್ಲಿ ಇದ್ದಂಥ ಒಂದು ಅಧಿಕಾರಿ, ನೀವು ಏನಾದರೂ ಸರ್ ಈಗ ಯಾವ ರಾಜಕೀಯ ಪಕ್ಷದಿಂದ ಗುರ್ತಾ ಮಾಡ್ಕೋಬೇಕು ಅನ್ನೋದು, ಏನು ಭಾಸ್ಕರ್ ಅವ್ರ ಜೊತೆ ಏನಾದರೂ ಒಂದು ವೇದಿಕೆ ಹಂಚ್ಕೋಬೇಕು ಅನ್ನೋ ಏನಾದರೂ ವಿಚಾರ ಇದೆಯಾ? ಯಾಕಂದರೆ ಇದು ಈ ಆಡಳಿತ ಸರ್ ಈಗ ಭ್ರಷ್ಟರ ಆಡಳಿತದಿಂದ ಜನ ರೋಷ್ ಹೋಗಿದ್ದಾರೆ. ಇದ್ರ ಬಗ್ಗೆ ಏನು ಸಂದೇಶ ಸಾರ್ತೀರಾ ಸರ್? ನೀವೇನಾದರೂ ಎಲ್ಲರೂ ಒಕ್ಕಟ್ಟಾಗ್ತೀರಾ ಅಧಿಕಾರಿಗಳು? ನೋಡಿ, ನಾನು ಇದೇ ಇವತ್ತೇನು ಆಮ್ ಆದ್ಮಿ ಮಾಡ್ತಾ ಇದ್ದೆ, ಈ ಕೆಲಸವನ್ನು ನಾನು 2014 ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಆವಾಗ ನಾ ಏನು ಹೇಳಿದೆ, ಈಗ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷದಲ್ಲಿ ಒಂದು ಗುಜರಾತದ ಒಳ್ಳೆ ಮಾವಿನ ಹಣ್ಣು ತೋರಿಸಿ ಒಳಗಡೆ ಎಲ್ಲ ಬುಟ್ಟಿಯಲ್ಲಿರ್ತಕ್ಕಂಥ ಕೊಳೆತ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾ ಅವತ್ತೇ ಹೇಳಿದೆ. ನಮ್ಮ ಜನ ಮೂರ್ಖರಿದ್ದಾರೆ, ನಮ್ಮ ಜನರು ಜಾಗೃತರಾಗಬೇಕು, ನಮ್ಮ ಜನರಿಗೆ ತಿಳುವಳಿಕೆ ಬರಬೇಕು, ಆವಾಗ ಎಲ್ಲ ಸರಿ ಹೋಗುತ್ತೆ. ನಾ ಈ ಕೆಲಸ 2014 ಪ್ರಾರಂಭ ಮಾಡಿದ್ದೀನಿ. ತಿಳ್ತಾ ನಮ್ಮ ಜನರು ಮೇಲೆ ಇದ್ದಂಥ ಒಂದು ಗುಜರಾತಿನ ಮಾವಿನ ಹಣ್ಣನ್ನು ನೋಡಿ ಒಳಗಿರ್ತಕ್ಕಂಥ ಕೊಳೆತ ಹಣ್ಣುಗಳನ್ನು ತಲೆ ಮೇಲೆ ಇಟ್ಕೊಂಡ್ರು. ಈಗ ಅದಕ್ಕೆ ಅವ್ರು ಅನುಭವಿಸ್ತಾ ಇದ್ದಾರೆ. ನಮ್ಮ ದೇಶದ ಇತಿಹಾಸದಲ್ಲಿ ಆಗ್ಲಾರ್ದಂಥ ಲೂಟಿ, ಆಗಲಾರ್ದಂಥ ಒಂದು ಶೋಷಣೆ, ಆಗಲಾರ್ದಂಥ ಒಂದು ಭ್ರಷ್ಟಾಚಾರದಲ್ಲಿ ಅಭಿವೃದ್ಧಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತಿಳಿತಾ? ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನಂದ್ರು, ಈಗಲಾದರೂ ನಾನು ಕರ್ನಾಟಕ ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಭಾಸ್ಕರ್ ರಾವ್ ಒಳ್ಳೆ ಹುಡುಗ, ಅವನ ಬಗ್ಗೆ ಏನಿಲ್ಲ. ಈ ನಾನು ವಿಚಾರ ಎನ್ನತಕ್ಕಂಥದ್ದು ಏನಿದೆ, ಒಳ್ಳೆ ಜನ ರಾಜಕೀಯಕ್ಕೆ ಬರಬೇಕು, ಒಳ್ಳೆ ಜನ ಸಾರ್ವಜನಿಕ ಅಧಿಕಾರದಲ್ಲಿ ಇದ್ದು ಸಾರ್ವಜನಿಕರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಇರ್ತಕ್ಕಂಥಲ್ಲಿ ಬಹುಪಾಲು ಜನ ಯಾವ ರೀತಿ ಇದ್ದಾರೆ ಅಂದರೆ, ಜನರ ಸೇವೆ ಮಾಡ್ತೀವಿ ಅಂತ ಬಂದಿದ್ದಾರೆ, ಆದರೆ ಅವ್ರು ಮಾಡ್ತಾ ಇರೋದು ಜನರು ಲೂಟಿ ಮಾಡೋದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಅದಕ್ಕೆ ಯಾವುದೂ ಒಂದು ಸಾಕ್ಷಿ ಬೇಕಾಗಿಲ್ಲ, ಪುರಾವೆ ಬೇಕಾಗಿಲ್ಲ, ದಾಖಲೆ ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಇವತ್ತು ಒಬ್ಬ ಸರ್ಕಾರಿ ನೌಕರರಿದ್ದಾರೆ, ಯಾರಿಗೆ ದುಡ್ಡು ವಸೂಲು ಮಾಡಲಾರ್ದ ಪೋಸ್ಟಿಂಗ್ ಕೊಟ್ಟಿಲ್ಲ, ಅವ್ರು ಓಟ್ ಹಾಕಿದ್ರೆ ಸಾಕು. ಯಾರ ಕಾಂಟ್ರಾಕ್ಟರ್ಗಳಿಂದ 30-40% ತಗೊಳ್ಳಾರ್ದ ಅವ್ರು ಬಿಲ್ ಪಾಸ್ ಮಾಡಿ ಕೊಟ್ಟಾರೆ, ಅವ್ರು ಓಟ್ ಮಾಡಿಕೊಟ್ರೆ ಸಾಕು. ಇವತ್ತು ಯಾವ ರೈತರ ಕೆಲಸ ಯಾವುದೇ ಕಚೇರಿಯಲ್ಲಿ ಒಂದು ನಯ ಪೈಸೆ ಕೊಡ್ಲಾರ್ದಾಗಿದ್ರೆ ಅವ್ರು ಬೇಕಾದ್ರೆ ಹಾಕಲಿ, ಯಾರಿಂದ ದುಡ್ಡು ವಸೂಲಾಗಿದೆ ಅವರು ಒಂದು ಕಡೆ ಹಾಕಿದ್ರೆ ಸಾಕು. ಅವರಾದರೂ ಜಾಗೃತರಾಗಬೇಕು. ಇವತ್ತು ಯಾರ್ದಾದರೂ ಈ ಕರ್ನಾಟಕ ರಾಜ್ಯದ 7 ಕೋಟಿ ಜನರಲ್ಲಿ ಯಾರ್ದು ಕೆಲಸ ಪುಕ್ಕಟ್ಟೆ ಆಗಿದೆ, ಮೆರಿಟ್ ಮೇಲಾಗಿದೆ, ಅವರು ಬೇಡ, ಅವ್ರು ಯಾವ ಪಾರ್ಟಿಗಾದರೂ ಹಾಕಲಿ, ಅವ್ರನ್ನ ಬಿಟ್ಟು ಉಳಿದವರೆಲ್ಲ ಒಂದು ಕಡೆ ಆಗಬೇಕು. ನಾನು ಹೇಳ್ತಕ್ಕಂಥದ್ದು ಏನಂದರೆ, ಇದು ಬದಲಾವಣೆ ಆಗಬೇಕಾಗಿದೆ. ಇಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಇವ್ರು ಯಾರೂ ಅಭಿವೃದ್ಧಿ ಮಾಡೋದು ಬೇಡ, ನಮ್ಮ ವಸೂಲಿ ಶೋಷಣೆ ಮಾಡೋದು, ಲಂಚ ವಸೂಲು ಮಾಡೋದು ಬಿಟ್ಟರೆ ಸಾಕು. ಸರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 545 ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಬಿಜೆಪಿಯ ಮಹಿಳಾ ಒಂದು ಜಿಲ್ಲಾಧ್ಯಕ್ಷ ಕಲಬುರಗಿ ದಿವ್ಯಾ ಹಾಗರ್ಗಿ ಅವರು ಅರಗಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಜೊತೆ ವೇದಿಕೆ ಹಂಚ್ಕೋತಾರೆ. ನೇರವಾಗಿ ಅವರು ಶಾಮೀಲಿದ್ದಾರೆ, ಈಗ ಎಸ್ಕೇಪ್ ಆಗಿದ್ದಾರೆ. ಇದ್ರ ಬಗ್ಗೆ ಏನಂತೀರ ಸರ್? ಇಷ್ಟು ಪಾರದರ್ಶಕ ಆಗಿ ಆ ಮಕ್ಕಳ ನಿಜವಾಗಿ ಓದಿದಂಥ ಮಕ್ಕಳ ಭವಿಷ್ಯ ಏನು? ಈಗ ನೋಡಿ ಪಾಪ, ಅದು ನನಗೆ ಇನ್ನೂ ಪೂರ್ತಿ ಹೊರಗಡೆ ಬಂದಿಲ್ಲ. ನನಗೆ ಬಂದಿದ್ದ ಇನ್ಫಾರ್ಮೇಷನ್ನು ನಾನು ಇನ್ನೂ ವೆರಿಫೈ ಮಾಡಿಲ್ಲ. ಆ ಹುಡುಗಿದ್ ಮಾಡಿದ್ದು ಬರೀ ಬೋನಸ್, ಅದರದ್ದು 10,000 ಪಟ್ಟು ಇನ್ನೂ ಬೇರೆ ಆಗಿದೆ. ಅದು ಇನ್ನೂ ಹೊರಗೆ ಬಂದಿಲ್ಲ. CID ತನಿಖೆ ಆಗ್ತಾಯಿದೆ, ಅದರ ಹೊರಗೆ ಬರ್ತದೆ ಅಂತ ನಾನು ಆಶೆ ಪಡ್ತಾ ಇದ್ದೀನಿ. ಗುಲ್ಬರ್ಗಾದಲ್ಲಿ ಆಗಿರೋದು ಒಂದು 2%, 98% ಇನ್ನೂ ಬೇರೆ ಇದೆ. ಆದರೆ ನನಗೆ ವೆರಿಫೈ ಆಗದೆ ಇದ್ದುದರಿಂದ ನಾನು ಅದಕ್ಕೆ ಬಗ್ಗೆ ಮಾತಾಡೋದಿಲ್ಲ. ಅದು ಬರ್ತದೆ, ನಮಗೆ ಗುರ್ತಿದೆ. ಕರೆಕ್ಟ್ ಟೈಮಿಗೆ ಯಾವ ರೀತಿ ಹೇಳಬೇಕು, ಏನು ಹೇಳಬೇಕು ಅದು ಹೇಳ್ತೀವಿ. ಅದು ನಮಗೆ ಇನ್ಫಾರ್ಮೇಷನ್ ಬಂದಿದೆ ಏನಾಗಿದೆ ಅಂತಕ್ಕಂಥದ್ದು. ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಾವು ವಿಶ್ವಾಸ ಇಡಬೇಕಾಗುತ್ತೆ. ಅವ್ರ ತನಿಖೆ ಆಗದಿದ್ರೆ ಬೇಕಾದ್ರೆ ಬಂದು ನೋಡೋಣ. ಸರ್, ಕೊನೆಯ ಪ್ರಶ್ನೆ. ನಿವೃತ್ತ ಚೀಫ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಈ 3 ದಿನ ಹಿಂದೆ ಒಂದು ಕಾಲ್ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು IAS IPS ರಿಟೈರ್ಡ್ಸ್ ಆಗಿ ಎಲ್ಲ ಮನೆಯಲ್ಲಿ ಇದ್ದೀರಾ, ಎಲ್ಲರೂ ಒಂದು ವೇದಿಕೆ ಹಂಚ್ಕೊಂಡು ಕರ್ನಾಟಕವನ್ನ ಒಂದು ಲಂಚ ಮುಕ್ತ, ಭ್ರಷ್ಟ ಮುಕ್ತ ಒಂದು ವೇದಿಕೆ ಮಾಡೋಣ ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದ್ರ ಜೊತೆ ನಿಮ್ಮ ಜೊತೆ ನೋಡಿ, ನನಗೆ ಶ್ರೀ ಸಂತೋಷ್ ಹೆಗಡೆ ಅವರು ನನಗೆ ಆತ್ಮೀಯರು ಹೌದು, ನನ್ನ ಮೇಲೆ ಪ್ರೀತಿ ಅಭಿಮಾನ ಇರ್ತಕ್ಕಂಥವ್ರು ಹೌದು. ನಾನು ಸ್ವಲ್ಪ ಟೂರ್ ಇದ್ದಿದ್ದರಿಂದ ನನಗೆ ಗೊತ್ತಾಗಿಲ್ಲ. ಅವರು ನಮಗೆ ಆದರ್ಶನೂ ಹೌದು. ಆದ್ದರಿಂದ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲ ಮಾಡ್ತೀವಿ ನಾವು. ಅದ್ರ ಬಗ್ಗೆ ಏನು ಅಂತಕ್ಕಂಥದ್ದೇನಿಲ್ಲ. ಅವರು ಮೊದಲಿಂದಲೂ ನಮ್ಮ ಆದರ್ಶ ಇದ್ದಾರೆ, ಇವತ್ತು ನಮ್ಮ ಆದರ್ಶ ಇದ್ದಾರೆ, ನಾಳೆಗೂ ಆದರ್ಶ ಇದ್ದಾರೆ. ಈ ಭ್ರಷ್ಟ ಮುಕ್ತ ಸಲುವಾಗಿ ನೀವು ಕೈ ಜೋಡಿಸಲಿಕ್ಕೆ ತಯಾರಿದ್ದೀರಾ? ನಾ ಮಾಡ್ತಾನೆ ಇದ್ದೀನಿ. ಅದನ್ನು ನಾನು ನಮ್ಮ ಜನರು ಜಾಗೃತಿ ಮಾಡೋ ಸಲುವಾಗಿ
ನನ್ನ ಕೈಲಾದ ಮಟ್ಟಿಗೆ ನಾನು ರಾಜ್ಯದಲ್ಲಿ ಪ್ರತಿ ತಿಂಗಳು 30,000 ಕಿಲೋಮೀಟರ್ ತಿರುಗಾಡ್ತೀನಿ. ನಾನು ಈ ಕೋವಿಡ್ ಬಂದಾಗ ಮಾಡಿಲ್ಲ ಅಷ್ಟೇ, ನಾನು ಮೊದಲಿಂದಲೂ ಈ ಕೆಲಸ ಮಾಡ್ಕೊತಾನೆ ಬಂದಿದ್ದೀನಿ. ನಾನು ಮುಂದುವರಿಸ್ತೀನಿ, ಅದ್ರ ಬಗ್ಗೆ ಏನು ಇದು ಅಂತಕ್ಕಂಥದ್ದು ಏನಿಲ್ಲ. ಸರ್ ರಿಟೈರ್ಡ್ ಆಗಿ 8 ವರ್ಷ ಆಯ್ತಾ? ಈಗ ನಾನು ರಿಟೈರ್ ಆಗಿ 9 ವರ್ಷ ಆಯಿತು. ಈಗ ನನಗೆ 67 ವರ್ಷ ಆಗಿದೆ. ಚೆನ್ನಾಗಿದ್ದೀನಿ, ದೇವರ ಅನುಗ್ರಹ, ಏನು ತೊಂದರೆ ಇಲ್ಲ. ಸರ್ ಇದು ಕೊನೆ ಸಂದೇಶ, ಕರ್ನಾಟಕದ ಒಂದು 18 ರಿಂದ 25 ವಯಸ್ಸಿನ ಯುವಕರಿಗೆ ಏನ್ ಸಂದೇಶ ಸಾರ್ತೀರಾ ಸರ್? ತಲೆಯಲ್ಲಿ ಏನು ಅವ್ರ ಬ್ರೈನ್ ವಾಶ್ ಆಗಿಬಿಟ್ಟಿದೆ. ದಯವಿಟ್ಟು ನೀವು ಜಾಗೃತರಾಗಿ, ನೀವೆಲ್ಲರೂ ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ನಮ್ಮಲ್ಲಿ ಭೇದ ಭಾವ ಮಾಡಬಾರ್ದು. ನಮ್ಮಲ್ಲಿ ನಾವು ಯಾರು ಕನ್ನಡ ಮಾತಾಡೋರು, ಮರಾಠಿ ಮಾತಾಡೋರು, ತೆಲುಗು ಮಾತಾಡೋರು, ತಮಿಳು ಮಾತಾಡೋರು, ಕೊಂಕಣಿ ಮಾತಾಡೋರು ಅಂತ ಭೇದ ಭಾವ ಬೇಡ. ನಮ್ಮಲ್ಲಿ ನಾವು ಹಿಂದೂಗಳು, ಕ್ರಿಶ್ಚಿಯನ್ರು, ಮುಸಲ್ಮಾನರು ಅಥವಾ ಜೈನರು ಅಂತಕ್ಕಂಥ ಭೇದ ಭಾವ ಬೇಡ. ನಮ್ಮಲ್ಲಿ ನಾವು ಬ್ರಾಹ್ಮಣರು, ಕುರುಬರು, ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು ಅನ್ನೋ ಭೇದ ಭಾವ ಬೇಡ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳಿದ್ದೀವಿ. ನಾವೆಲ್ಲರೂ ಒಟ್ಟಾಗಿ ಒಂದು ಪರಿಶ್ರಮಪೂರ್ವಕವಾಗಿ ದುಡಿದ್ರೆ ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ಎಷ್ಟು ದಿವಸ ತನಕ ನಾವು 5 ಕಿಲೋ ಅಕ್ಕಿ ಮೇಲೆ ಜೀವನ ಮಾಡೋಕ್ಕಾಗುತ್ತೆ? ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯವನ್ನು, ನಮ್ಮ ರಾಷ್ಟ್ರವನ್ನು ನಾವು ಬೆವರು ಸುರಿಸಿ ಉದ್ಧಾರ ಮಾಡಬೇಕು. ನಮ್ಮ ರಾಷ್ಟ್ರವನ್ನು, ಅದು ನಮ್ಮ ಬೆವರು ಸುರಿಸಿನೇ ಉದ್ಧಾರ ಮಾಡ್ಕೋಬೇಕು, ಅಭಿವೃದ್ಧಿ ಮಾಡ್ಕೋಬೇಕು. ಮತ್ತು ನಮ್ಮ ರಾಷ್ಟ್ರವನ್ನು ನಮ್ಮ ರಕ್ತ ಸುರಿಸಿಯೇ ನಾವು ಸಂರಕ್ಷಣೆ ಮಾಡ್ಕೋಬೇಕು. ಇದಕ್ಕೆ ಯಾವುದೂ ಸಬ್ಸ್ಟಿಟ್ಯೂಟ್ ಇಲ್ಲ. ಈ 5 ಕಿಲೋ ಅಕ್ಕಿ ಮೇಲೆ ಜೀವನ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವು ಬಿಟ್ಟು ನಾವು ಪರಿಶ್ರಮಪೂರ್ವಕವಾಗಿ ದುಡಿದು ನಮ್ಮ ಮನೆ ಕಟ್ಟಬೇಕು, ನಮ್ಮ ಮಾರು ಕಟ್ಟಬೇಕು, ನಮ್ಮ ಮನೆತನ ಕಟ್ಟಬೇಕು, ತನ್ಮೂಲಕ ನಮ್ಮ ದೇಶ ಕಟ್ಟಬೇಕು. ಶಂಕರ್ ಬಿದ್ರಿಯವರು ಬಂದು ಹೊರಗಡೆ ಬಿದ್ದ ತಕ್ಷಣ ವೀರಪ್ಪನ ಹೆದರ್ತಿದ್ದ. ಈ ಭ್ರಷ್ಟರಿಗೆ ಹೆದರ್ಸ್ಲಿಕ್ಕೆ ನೀವು ಮತ್ತೆ ಅಖಾಡಕ್ಕೆ ಬರ್ಬೇಕಲ್ಲ ಸರ್? ಬರ್ರಿ, ಟೈಮ್ ಬರಲಿ. ಅದು ಈಗ ನಾನು ಇದನ್ನು ಮಾಡೋಕ್ಕೆ ನಾನು ಪ್ರಯತ್ನ ಮಾಡಿದೆ. 2014ರಲ್ಲೇ ಪ್ರಯತ್ನ ಮಾಡಿದೆ. ಆದರೆ ನಮ್ಮ ಜನ, ನಾನು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಸೇವೆ ಮಾಡಿದ್ದಿಲ್ಲ ಹೆಚ್ಚಿಗೆ, ಧಾರವಾಡ ಬಳ್ಳಾರಿ ಬಿಟ್ಟರೆ. ನಮ್ಮ ಕಡೆ ಜನಕ್ಕೆ ಒಳ್ಳೇದು ಮಾಡಬೇಕು, ನಮ್ಮ ಜನಕ್ಕೆ ಇಲ್ಲಿ ಅಭಿವೃದ್ಧಿ ತರಬೇಕಂತ ಭಾಳ ಪ್ರಯತ್ನ ಮಾಡಿದೆ. ಆದರೆ ನಮ್ಮ ಜನ ಗುಜರಾತದ ಮಾವಿನ ಹಣ್ಣು ನೋಡಿಕೊಂಡು ಕೊಳೆತ ಹಣ್ಣಿನ ಬುಟ್ಟಿಯನ್ನೇ ತಲೆ ಮೇಲೆ ಇಟ್ಕೊಂಡ್ರು. ನಾ ಅದಕ್ಕೇನೂ ಮಾಡಿದೆ. ಆ ಗುಜರಾತ್ ಮಾವಿನ ಹಣ್ಣು ತಂದು ಆ ಹಣ್ಣಿನಿಂದಾದರೂ ಎಲ್ಲ ಕಡೆ ಉದ್ಧಾರ ಆಗುತ್ತಂತ ಆ ಹಣ್ಣಿಗೂ ನಾನು ಸಪೋರ್ಟ್ ಮಾಡಕ್ಕೆ ಹೋದೆ. ಆದರೆ ಈ ಕೊಳೆತ ಹಣ್ಣುಗಳು ನನಗೆ ಅಡ್ಡ ಬಂದು ನನಗೆ ಅದನ್ನು ಮಾಡಿಸ್ಕೊಡ್ಲಿಲ್ಲ. ಸಂತೋಷ ಇದೆ, ಅದು ಟೈಮ್ ಯಾವಾಗ ಬರ್ತದೆ ಅದು ಆಗುತ್ತೆ. ಶಂಕರ್ ಬಿದ್ರಿ ಮುಖ್ಯ ಅಲ್ಲ, ಕರ್ನಾಟಕ ಮುಖ್ಯ. ಶಂಕರ್ ಬಿದ್ರಿಂದ ಆಗುತ್ತೋ, ಸೈಯದ್ ಸಾಬಿಂದ ಆಗುತ್ತೋ, ಅಥವಾ ಮತ್ತಾರು ಕಲ್ಲಪ್ಪನಿಂದ ಆಗುತ್ತೋ, ಮಲ್ಲಪ್ಪನಿಂದ ಆಗುತ್ತೋ, ಇಬ್ರಾಹಿಂನಿಂದ ಆಗುತ್ತೆ ಮುಖ್ಯ ಅಲ್ಲ. ನನ್ನ ರಾಜ್ಯ ಮುಂದೆ ಬರಬೇಕು, ನನ್ನ ರಾಜ್ಯ ಅಭಿವೃದ್ಧಿ ಆಗಬೇಕು, ನನ್ನ ರಾಜ್ಯ ಸಮೃದ್ಧ ಆಗಬೇಕು, ನನ್ನ ಜನಗಳು ಸಂತೋಷದಿಂದ, ನೆಮ್ಮದಿಯಿಂದ, ಗೌರವದಿಂದ ಜೀವನ ಮಾಡಬೇಕಾಗಬೇಕು. ಅಷ್ಟೇ ಸಾಕು ಸರ್. ಈಗ ನೋಡಿ, ಬಹಳ ಮಹತ್ವವಾದ ಒಂದು ಪ್ರಶ್ನೆ. ಶಂಕರ್ ಬಿದ್ರಿ ಸಾಹೇಬರು ತಮ್ಮ ಅಧಿಕಾರಾವಧಿಯಲ್ಲಿ ಮಿಸ್ಟರ್ ಕ್ಲೀನ್, ಯಾವುದೇ ವಿವಾದ ಇಲ್ಲ, ಯಾವುದೇ ಕಲಂಕ ಇಲ್ಲ. ನಾನು ಇದೇ ರೀತಿ ನಾನು ಒಂದೇ ಹೇಳ್ತೀನಿ ಕೇಳಿ. ನಾನು ಧರ್ಮವೀರ ಕಾಲದಿಂದಲೂ 71ನೇ ಇಸ್ವಿಯಿಂದ 2012ರವರೆಗೆ 42 ವರ್ಷ ಗೌರ್ಮೆಂಟ್ ಸರ್ವಿಸ್ ಮಾಡಿದ್ದೀನಿ. 13 ಮಂದಿ ಚೀಫ್ ಮಿನಿಸ್ಟರ್ ಕಡೆ ಕೆಲಸ ಮಾಡಿದ್ದೀನಿ. ಯಾರೂ ನನ್ನಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಆದರೆ ಶಂಕರ್ ಬಿದ್ರಿ ಏನು ಕೆಲಸ ಮಾಡಿದ್ದಾನೆ ಅದರ ಪೂರ್ತಿ ಜವಾಬ್ದಾರಿ ತೊಗೊಂಡಿದ್ದಾನೆ. ವಿಷ ಬಂದರೂ ನಾನು ಕುಡ್ದಿದ್ದೀನಿ, ಅಮೃತ ಬಂದರೂ ಕುಡ್ದಿದ್ದೀನಿ. ನಾನು ವಿಷ ಬಂದಾಗ ಮಾತ್ರ ನಾನು ಕೆಳಗಿನವ್ರಿಗೂ ಹಂಚಿಲ್ಲ, ಮೇಲಿನವ್ರಿಗೂ ಕೊಟ್ಟಿಲ್ಲ. ಒಂದು ಸಾರಿ ಸಿದ್ದರಾಮಯ್ಯನವ್ರನ್ನ ಸಹಿತ ವಿಧಾನಸೌಧದಲ್ಲಿ ನೋಡಿ, ಅದು ಆಗಿರ್ತಕ್ಕಂಥದ್ದು ಏನಿಲ್ಲ. ಇದು ನೋಡಿ, ನನ್ನ ಕರ್ತವ್ಯವನ್ನು ನಾನು ಎಡಕ್ಕೆ ಬಲಕ್ಕೆ ನೋಡಿಲ್ಲ. ನಾನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ನಾನೇನಾದರೂ ತಪ್ಪು ಮಾಡಿದರೆ ನಾನು ಯಾವತ್ತೂ ಒಪ್ಕೊಂಡಿದ್ದೀನಿ, ಅದಕ್ಕೆ ನಾನು ಶಿಕ್ಷೆನ ಅನುಭವಿಸಿದ್ದೀನಿ. ಆದರೆ ನಾನು ಮನುಷ್ಯನಾಗಿದ್ದೀನಿ, ಮಾನವೀಯತೆಯಿಂದ ಕೆಲಸ ಮಾಡಿದ್ದೀನಿ, ಧರ್ಮದಿಂದ ಕೆಲಸ ಮಾಡಿದ್ದೀನಿ, ಈ ದೇಶದ ಕಾನೂನನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಿದ್ದೀನಿ. ಮನುಷ್ಯ ಯಾರೂ ತಪ್ಪು ಮಾಡದೇ ಇರಲ್ಲ, ಭೂಲೋಕದಲ್ಲಿ ಯಾರೂ ತಪ್ಪು ಮಾಡದೇ ಇರತಕ್ಕಂಥವ್ರು ಇಲ್ಲ. ಸಾಕ್ಷಾತ್ ಪರಮಾತ್ಮನೇ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಅಧಿಕಾರಿ ಆದರೂ ತಪ್ಪು ಮಾಡದೇ ಇರೋಕ್ಕಾಗಲ್ಲ. ಆದರೆ ತಪ್ಪು ತಿಳಿದ ಮೇಲೆ ತಿದ್ದುಕೋಬೇಕು, ಮತ್ತು ತಪ್ಪು ಮಾಡಿದರೆ ಅದಕ್ಕೆ ಜವಾಬ್ದಾರಿ ವಹಿಸ್ಕೋಬೇಕು. ಅದಕ್ಕೆ ಏನು ಶಿಕ್ಷೆ ಇರ್ತದೆ ಅದನ್ನು ಅನುಭವಿಸ್ಬೇಕು. ಈಗೀಗ ಸರ್ ಪೊಲೀಸ್ ಇಲಾಖೆಯಲ್ಲಿ ಹಸ್ತಕ್ಷೇಪ ರಾಜಕಾರಣದ್ದು ಭಾಳ ಇತ್ತು. ಬೇರೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸ್ಮಶಾನ ಆಗಿದ್ದಾವೆ. ಉಳಿದದ್ದೊಂದು ಡಿಪಾರ್ಟ್ಮೆಂಟ್ ಇದೆ, ಅದನ್ನು ಅವ್ರು ಸ್ಮಶಾನ ಮಾಡ್ಬೇಕಂತ ಪ್ರಯತ್ನ ಮಾಡಕತ್ತಾರ. ಯಾವಾಗುತ್ತೆ ಏನಾಗುತ್ತೆ ನೋಡೋಣ. ಸರ್ ಘಟಪ್ರಭಾಗ್ ಬಂದಿದ್ದು ಸೌಜನ್ಯ ಭೇಟಿ. ನಾನು ಇಲ್ಲಿ ನಮ್ಮ ಖಾಸಗಿ ಕಾರ್ಯಕ್ರಮ ಇತ್ತು, ಒಂದು ಮದುವೆ ಕಾರ್ಯಕ್ರಮದಲ್ಲಿ ನಮ್ಮ ಊರಿನಲ್ಲಿ ಅಟೆಂಡ್ ಮಾಡಕ್ಕೆ ಬಂದಿದ್ದೆ. ಇಲ್ಲಿ ನಮ್ಮ ಒಂದು ಶಿಕ್ಷಣ ಇದರಲ್ಲಿ ದಿವಂಗತ ಹಿರಿಯ ನಾಯಕರಾದಂಥ ಶ್ರೀ ವಸಂತರಾವ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ಒಂದು ಕ್ರೀಡಾಂಗಣವನ್ನು, ಒಂದು ಸಭಾಂಗಣವನ್ನು ನಿರ್ಮಿಸಿದ್ದಾರೆ. ಅದರ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ
ಅಮರ್ ಸಿಂಗ್ ಪಾಟೀಲ್ ಅವರು ಕರೆದಿದ್ರು. ಅದಕ್ಕೆ ನಾನು ಸ್ಕೂಲ್ಗೆ ಹೋಗಿ ಆ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಬಂದಿದ್ದೀನಿ. ಬೇರೆ ಯಾವುದೂ ಇದಿಲ್ಲ. ನಂದು ಇದು ಸಂಪೂರ್ಣ ಖಾಸಗಿ ಕಾರ್ಯಕ್ರಮ. ಸರ್, ನಮ್ಮದು ತುಂಬ ಆಶಯ ನೀವು ರಾಜಕಾರಣ ಬರಬೇಕು. ಈ ಭ್ರಷ್ಟ ಇದು ವ್ಯವಸ್ಥೆ ನಾವು ಹೋರಾಟ ಬರ್ತೀನಿ. ಮಾಡ್ಬೇಕು. ಯಾರ ಸಭೆಗೆ ಒಂದು ಬರಬೇಕು, ಶಕ್ತಿ ಬೇಕು. ಯಾರ ಸಭೆಗೆ ಬರಬೇಕು? ಜನಸಾಮಾನ್ಯ ಜನರೇ ಕೊಳತೆ ಹಣ್ಣಿನ ಬುಟ್ಟಿನೇ ಬೇಕಂದ್ರೆ ನಾ ಏನ್ ಮಾಡ್ಲಿ? ಅವ್ರು ಒಂದೊಂದು ಓಟಿಗೆ 5,5 ಸಾವಿರ 6,6 ಸಾವಿರ ತಗೊಂಡು ಆ ಕಡೆ ಕೈ ಎತ್ತಿದ್ರೆ ನಾನೆಲ್ಲಿ ಹೋಗ್ಲಿ? ನಾನೆಲ್ಲಿಂದ ದುಡ್ಡು ತರಲಿ? ರಿಟೈರ್ ಆದಾಗ ದುಡ್ಡು ಬಂದಿತ್ತು, ಖರ್ಚು ಮಾಡಿದೆ. ಈಗ ಎಲ್ಲಿ ಭಿಕ್ಷೆ ಬೇಡಕ್ಕೆ ಹೋಗ್ಲಿ? ಜನ ಜಾಗೃತರಾಗಿ ಬರ್ರಿ ಬಿದ್ರಿಯವರು ಅಂದ್ರೆ ಬರ್ತೀನಿ. ಈಗ ನಾ ಯಾರ ಸಲುವಾಗಿ ದುಡಿಬೇಕು? ಜನರಿಗೂ ಕೊಳೆತ ಹಣ್ಣಿನ ಬುಟ್ಟಿನೇ ಬೇಕಾಗಿದೆ. ನಾ ಯಾರ ಸಲುವಾಗಿ ಅವ್ರಿಗೆ ಏನು ಮಾಡಬೇಕು? ಅವ್ರು ಗುಜರಾತ್ ಹಣ್ಣು ನೋಡ್ತಾರೆ, ಇಲ್ಲಿ ಕೊಳೆತ ಹಣ್ಣಿನ ಬುಟ್ಟಿಗೆ ಓಟ್ ಹಾಕ್ತಾರೆ. ನಾ ಯಾರ ಸಲುವಾಗಿ ಬರಬೇಕು? ಜನ ಜಾಗೃತರಾಗಲಿ, ಕರೀಲಿ, ಬರ್ತೀವಿ. ಸರ್, ವೇದಿಕೆ ತಯಾರಾಗ್ತಾ ಇದೆ ಸರ್. ಈಗ ನಾಳೆ 21ಕ್ಕೆ ಇನ್ನು ಒಳ್ಳೆ ಮುನ್ಸೂಚನೆ ಇದೆ ಅಂತ ಕರ್ನಾಟಕ ಭವಿಷ್ಯ ನೋಡೋಣ. ನನಗೆ ಒಳ್ಳೇದಾಗಲಿ. ನಾನು ಹೇಳಿದ್ನಲ್ಲ, ಶಂಕರ್ ಬಿದ್ರಿ ಮುಖ್ಯ ಅಲ್ಲ, ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ, ಯಾವುದೇ ಪಕ್ಷ ಮುಖ್ಯ ಅಲ್ಲ, ಯಾವುದೇ ಮುಖ್ಯಮಂತ್ರಿ ಮುಖ್ಯ ಅಲ್ಲ. ಕರ್ನಾಟಕ ಜನ ಮುಖ್ಯ. ಅವ್ರಿಗೆ ಒಳ್ಳೇದಾಗಲಿ. ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ತುಂಬ ಸಂತೋಷ ಸರ್. ನಮಸ್ಕಾರ.